ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕೊತ್ತಲವಾಡಿ ಸಿನಿಮಾ ಇದೇ ಆಗಸ್ಟ್ 1ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ನನ್ನ ಜೊತೆ ಆ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ಸಾಹಿತಿಗಳಾದಂತಹ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ ಪ್ರಮೋದ್ ಮರವಂತೆ ಅಂದಿದ್ದೆ ಸಾಕಷ್ಟು ಪ್ರೇಮ ಗೀತೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ಸೊ ಆ ಸಾಂಗನ್ನು ಕೇಳಿ ಫಿದಾ ಆದಂಥವ್ರು ನಾವು, ನಿಮ್ಮ ಹಾಡುಗಳನ್ನೆಲ್ಲ ಕೇಳಿ. ಸರ್ ನಮಸ್ತೆ ನಿಮಗೆ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ ಸರ್? ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಎಸ್ ಸರ್, ಚೆನ್ನಾಗಿದ್ದೀನಿ. ಸೊ ನಿಮ್ಮನ್ನು ನೋಡಿದ್ರೆ ನನಗೆ ಸಾಕಷ್ಟು ಆ ಲೈನ್ಸು ತುಂಬ ಕಣ್ಮುಂದೆ ಬರುತ್ತೆ ನನಗೆ. ಸೊ ಕೆಲವೊಂದು ಹೇಗೆ ಸರ್ ನಿಮ್ಗೆ ಉಟ್ಕೊಳುತ್ತಾ ಕೆಲವೊಂದು ಪದಗಳೆಲ್ಲ ಅಂತ ನಿಮಗೆ? ಅಂದರೆ ಬರಹಗಾರರಿಗೆ ಕಲ್ಪನೆ ಎಲ್ಲರಿಗೂ ಇರುತ್ತೆ. ಸೊ ಆ ಒಂದು ಇಮ್ಯಾಜಿನೇಷನ್ ಅನ್ನೋದು ನಾವು ಎನಿ ಟೈಮ್ ಯೋಚನೆ ಮಾಡ್ತಾನೆ ಇರ್ತೀವಿ. ನೀವು ಅಬ್ಸರ್ವ್ ಮಾಡಿದ್ರೆ ನಿದ್ದೆ ಬಂದುಬಿಟ್ರೆ ಮತ್ತೆ ಎಲ್ಲ ಟೈಮಲ್ಲೂ ಯೋಚನೆ ಮಾಡ್ತಾ ಇರ್ತೀವಿ, ಏನೋ ಒಂದು ಕಲ್ಪನೆ ಮಾಡ್ಕೋತಾ ಇರ್ತೀವಿ. ಅದನ್ನು ಒಂದು ಕಾವ್ಯವಾಗಿ ಬರೆಯೋದು, ಒಂದು ಹಾಡಾಗಿ ಬರೆಯೋದಕ್ಕೆ ನಮ್ಗೆ ಯಾವಾಗಲೂ ಒಂದು ಬರವಣಿಗೆ ಹುಚ್ಚಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಓದಬೇಕು. ನಾವು ಓದಿನ ಒಂದು ಹುಚ್ಚಿರಬೇಕು. ಯಾವಾಗ ಓದಿನ ಹುಚ್ಚಿರುತ್ತೆ, ಯಾವಾಗ ಒಂದು ಭಾಷೆಯಲ್ಲಿ ಒಂದು ಹಿಡಿತಾ ಇರುತ್ತೆ, ಅದು ಸ್ಪೆಷಲಿ ಸಿನಿಮಾ ಸಾಹಿತ್ಯ ಅಂತ ಬಂದಾಗ ಒಂದು ರಾಗಕ್ಕೆ ನಾವು ಪದಗಳನ್ನು ಜೋಡಿಸೋದು. ಸೊ ಆ ಟೆಕ್ನಿಕ್ ತುಂಬ ಈಸಿ. ಆಮೇಲೆ ನಾವು ಕಲ್ಪನೆಗಳನ್ನು ಹೆಂಗೆ ಅದರೊಳಗಡೆ ತುಂಬ್ತೀವಿ ಅನ್ನೋದು ತುಂಬ ಒಂದು ಟೆಕ್ನಿಕಲ್ ವಿಚಾರ. ಅದನ್ನು ಸ್ವಲ್ಪ ಹಾಗೇನು ಪ್ರಾಕ್ಟೀಸ್ ಅಷ್ಟೇ. ಎಲ್ಲ ಕೆಲಸಗಳಲ್ಲೂ ಈಗ ಫಸ್ಟ್ ಟೈಮ್ ಆ ಕೆಲಸ ಮಾಡ್ತಿರ್ಬೇಕಾದ್ರೆ ಎಷ್ಟು ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಅದು ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಅನುಭವಗಳಾಗುತ್ತೆ. ಹಂಗೆ ಒಂದಿಷ್ಟು ಕಲಿತಾನೆ ಇರ್ತೀವಿ, ಒಂದಿಷ್ಟು ಕೆಲಸ ಮಾಡ್ತಿರ್ತೀವಿ. ಸೊ ಅಂದರೆ ಯಾವ ರೀತಿ ಸಾಂಗ್ಸ್ಗಳು ಸರ್, ಅಂದರೆ ಒಂದು ಚಾಲೆಂಜ್ ಅನ್ಸುತ್ತೆ? ಅಂದರೆ ಈ ಒಂದು ಪ್ರೇಮ ಗೀತೆಗಳು ಇರ್ಬೋದು, ಅಥವಾ ಕೆಲವೊಂದು ಸಿನಿಮಾಗೆ ಮಾಸ್ ಸಾಂಗ್ಸ್ ಬರೆಯೋದಿರುತ್ತೆ. ಸೊ ಯಾವುದು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಅಂತ? ನನಗೆ ಎಲ್ಲ ಹಾಡುಗಳು ಚಾಲೆಂಜ್ ಆಗಿ ತಗೋತೀನಿ ನಾನು. ಕೆಲವು ಪ್ರೇಮ ಗೀತೆಗಳ ಚಾಲೆಂಜ್ ಏನು ಅಂತಂದರೆ, ಎಷ್ಟೋ ಸಾವಿರಾರು ಹಾಡುಗಳು ಬಂದಿದೆ, ಎಷ್ಟೆಷ್ಟು ಅದ್ಭುತವಾದ ಬರಹಗಾರರು ಬಂದಿದ್ದಾರೆ, ಕಲ್ಪನೆಗಳು ತುಂಬ ಇದೆ. ಆದರೆ ಪ್ರೇಮ ಗೀತೆಗಳನ್ನು ಬರೆಯೋದಕ್ಕಿರುವಂಥ ಪದಗಳು ತುಂಬ ಸೀಮಿತವಾಗಿದೆ. ನಿಮಗೆ ಎಲ್ಲ ಪದಗಳನ್ನು ಬಳಸೋದಕ್ಕಾಗಲ್ಲ. ಅದು ಸ್ಪೆಷಲಿ ಈಗ ಕಂಟೆಂಪ್ರರಿ ಸಾಹಿತ್ಯ ಅಂತ ಬಂದಾಗ. ಆ್ಯಂಡ್ ಪ್ರೀತಿ ಅದೇ ನೋವು, ಅದೇ ವಿರಹ, ಅದೇ ಒದ್ದಾಟಗಳು. ಬಟ್ ಅದನ್ನು ಹೇಳೋ ರೀತಿ ಬೇರೆ ಹೇಳಬೇಕು. ಸೊ ಈಗ ನಾವು ಒಂದು ಮೆಟಫರ್ ಅಂತ ಎಲ್ಲ ಬಂದಾಗ ಚಂದ್ರ, ಸಾಗರ, ಹೂವು, ಬಟ್ ಅದು ಚಂದ್ರನ ನೀವು ಹೆಂಗೆ ಹೇಳ್ತೀರಾ, ಅದನ್ನೇನು ವಿಶೇಷವಾಗಿ ಏನು ಹೇಳ್ತೀರಾ ಅನ್ನೋದೊಂದು ಮ್ಯಾಟ್ರ್ ಆಗುತ್ತೆ. ಸೊ ಅದು ಅಂತ ಬಂದಾಗ ನಾನೊಂದು ಜಸ್ಟ್ ಮ್ಯಾರಿಡ್ ಅಂತ ಒಂದು ಸಿನಿಮಾದಲ್ಲಿ ಒಂದು ಹಾಡು ಬಂದಿದೆ, ನಾಳೆಯಿಂದ ಎರಡೆರಡು ಚಂದ್ರ ನನ್ನ ಊರಿಗೆ ಅಂತ. ಅಂದರೆ ನೀನು ಚಂದ್ರ ಅಂತಾನೆ, ನೀನು ನನಗೆ ಚಂದ್ರನ ಥರ ಕಾಣ್ತಿದ್ಯಾ ಅಂತ ಹೇಳೋದು ತುಂಬ ಓಲ್ಡ್. ಚಂದ್ರ, ನಿನ್ನ ಮುಖನ ಚಂದ್ರಕ್ಕೆ ಹೋಲಿಸೋದು. ನಾಳೆಯಿಂದ ಎರಡೆರಡು ಚಂದ್ರ ಅಂದರೆ ಒಂದು ನೀನು ಒಂದು ಮೇಲಿರೋದು ಅಂತ ಹೇಳಿದಾಗ ಅದೇನೋ ಸುತ್ಕೊಂಬಂದು ಅದನ್ನೇ ಹೇಳ್ತಿರ್ತೀವಿ, ಬಟ್ ಹೇಳೋ ರೀತಿ ಚೇಂಜ್ ಅಷ್ಟೇ. ಸೊ ಹಾಗಾಗಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ, ಪದಗಳ ಜೊತೆ ಪ್ರಯೋಗ ಅಷ್ಟೇ ಅದು. ಸೊ ಇದು ಅಂದರೆ ಕವಿತೆ ಇರ್ಬೋದು, ಯುವ ಮೂವಿದಾಗಲಿ. ಸೊ ಕೆಲವೊಂದಷ್ಟು ಆ ಥರ ಲೈನ್ಸ್ಗಳು ನಿಮ್ಗೆ ಹೆಂಗೆ ಅದು ಉಟ್ಕೊಳ್ಳೋದು ಸಾಧ್ಯ ಅಂತ? ನನಗೆ ಯಾವಾಗಲೂ ಟ್ಯೂನ್ ಸರ್. ಅದರಲ್ಲಿ ಕವಿತೆ ಹಾಡಲು ತುಂಬ ವರ್ಷನ್ಸ್ ಬರಿತಾ ಇದೆ. ಆವಾಗ ಸಂತೋಷ್ ಆನಂದರಾಮ್ ಸರ್ ಜೊತೆ ವರ್ಕ್ ಮಾಡಿದ್ದು. ಆವಾಗ ಏನೋ ಹೊಸದಾಗಿ ಏನೋ ಬರಿಬೇಕಲ್ಲ ಅಂತ ಅಂದ್ಕೊಂಡಾಗ ಫಸ್ಟ್ ಲೈನ್ ಹುಟ್ಟಿದ್ದು, ಏನು ಹೇಳಲಿ ನಾನು ಹೊಸ ಥರ. ಅದು ಏನು ಹೊಸದಾಗಿ ಏನು ಹೇಳಬೇಕು ಅನ್ನೋದನ್ನೇ ನಾನು ಬರೆದೆ. ಏನು ಹೇಳಲಿ ನಾನು ಹೊಸ ಥರ, ಏನೇ ಇದ್ದರೂ ನಿನ್ನ ನಂತರ. ಅದು ಸರ್ ತುಂಬ ಇಷ್ಟ ಆಯಿತು. ಸೊ ಇದು ಲಾಕ್, ಇನ್ನು ಇಟ್ಕೊಂಡು ಕಂಟಿನ್ಯೂ ಮಾಡಿ ಅಂತ. ಸೊ ಹಾಗಾಗಿ ಒಂದೊಂದು ಸತಿ ಏನಾಗುತ್ತೆ, ಸಿಚುವೇಶನ್ಗಳು ಇದು ಮಾಡಿಬಿಡುತ್ತೆ ನನಗೆ. ಸೊ ಈ ಥರದ ಕೆಲವೊಂದು ಲೈನ್ಸ್ಗಳು ಬರಿಬೇಕಾದ್ರೆ ನಿಮ್ಮ ನಿಜ ಜೀವನದಲ್ಲಿ ಆದಂಥ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಆ ಥರದ್ದು ಏನಾದರೂ ನೀವು ಇದು ಮಾಡ್ತೀರಾ ಹೇಗೆ ಅಂತ? ಆಗುತ್ತೆ. ಅಂದರೆ ಈಗ ಹಾಡು ಬರಿಬೇಕಾದ್ರೆ ಅದೇ ಥರ ಆಗುತ್ತೆ. ಈಗ ಜೈನ್ ಸರ್ ಒಂದು ಹಾಡಲ್ಲಿ ಬರೆದಿದ್ದಾರೆ, ಏನೆಂದು ಹೆಸರಿಡಲಿ. ಹಾಡಲ್ಲಿ ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು ಅಂತ. ಅಂದರೆ ಎಲ್ಲ ಸಾಹಿತಿಗಳ ಒಂದು ಮನಸ್ಸಿನ ನೋವು ಇದದು. ಅದೇ ಪ್ರೀತಿಯನ್ನು ಬೇರೆ ರೀತಿ ಎಷ್ಟಂತ ಹೇಳಿ ನಾನು ಅನ್ನೋದು. ಸೊ ಈ ರೀತಿ ನನಗೆ ಸಡನ್ನಾಗಿ ನೆನಪಾಗ್ತಾ ಇಲ್ಲ, ಬಟ್ ತುಂಬ ನಾನು ಪ್ರಯೋಗಗಳನ್ನು ಮಾಡ್ತೀನಿ. ಅಂದರೆ ನಮ್ಮ ಮನಸ್ಸಿನ ವಿಚಾರಗಳನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ನಾವು. ಸೊ ಎಷ್ಟು ಸಾಂಗ್ಸ್ಗಳು ಕೇಳ್ತಿರ್ತೀರಿ ಸರ್ ನೀವು ಅಂತ? ಎಷ್ಟು ಸಾಂಗ್ಸ್ ಕೇಳ್ತಿರ್ತೀರಿ ಪ್ರತಿದಿನ ಹೇಗೆ ಅಂತ? ಅಂದರೆ ನಾನು ಡೈಲಿ ಇಂತಿಷ್ಟು ಸಾಂಗ್ ಕೇಳಬೇಕು ಅಂತ ಟೈಮ್ ಮಾಡ್ಕೋತೀನಿ. ಸಾಧ್ಯ ತುಂಬ ಕಡಿಮೆ ಸಾಧ್ಯ ಆಗೋದು, ಬಟ್ ಓದೋದಕ್ಕೆ ಅಂತ ಒಂದಿಷ್ಟು ಟೈಮ್ ಮೀಸಲಿಡ್ತೀನಿ. ಸಾಂಗ್ಗಳು ಇಮಿಡಿಯೇಟ್ ಯಾವ ಹಾಡು ಕೇಳಬೇಕು ಅನಿಸುತ್ತೆ ನನಗೆ, ನಾನು ಕನ್ನಡ ಹಾಡುಗಳನ್ನು ಕೇಳ್ತೀನಿ, ಹಿಂದಿ ಹಾಡುಗಳನ್ನು ಕೇಳ್ತೀನಿ, ತೆಲುಗು, ತಮಿಳ್. ಸೊ ಕನ್ನಡ ಅಂದರೆ ನನಗೆ ಫಸ್ಟು ಒಂದಿಷ್ಟು ಕನ್ನಡ ಹಾಡುಗಳನ್ನ ಕೇಳಲೇಬೇಕು. ನನಗೆ ಬೆಳಗ್ಗೆ ಎದ್ದಾಗಲ್ಲ ಹಿಂದಿ ಹಾಡು ಕೇಳೋಕ್ಕಾಗಲ್ಲ, ಬಿಕಾಸ್ ನಮ್ಮ ಮಾತೃಭಾಷೆ ಹಾಡು ತುಂಬ ಆತ್ಮೀಯವಾಗಿರೋದು. ಸೊ ಅದು ಫಸ್ಟ್ ಕೇಳಬೇಕು ನನಗೆ. ಅದಾದಮೇಲೆ ನನಗೆ ಹಿಂದಿ ಸಾಹಿತ್ಯ, ಎಲ್ಲ ಭಾಷೆಯ ಸಾಹಿತ್ಯಗಳನ್ನು ಅಬ್ಸರ್ವ್ ಮಾಡ್ತೀನಿ. ಯಾಕಂದರೆ ನಿಮಗೆ ಕಲಿಯೋದಕ್ಕೆ ಇದೆಯಲ್ವಾ. ಸೊ ಎಲ್ಲೆಲ್ಲಿಂದ ಏನೇನು ಬರುತ್ತೆ ಹೇಳೋಕ್ಕಾಗಲ್ಲ. ನಾವು ಗ್ಲೋಬಲಿ ವಿ ಆರ್ ಫೈಟಿಂಗ್. ಅಂದರೆ ನಮಗೆ ಸಿನಿಮಾ ವಿಚಾರದಲ್ಲಾಗಿರ್ಬೋದು, ನಾವು ಗ್ಲೋಬಲ್ ಸಿನಿಮಾಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ. ನಾವು ಸಾಹಿತ್ಯ ಅಂತ ಬಂದಾಗ ಆಲ್ ಓವರ್ ಇಂಡಿಯಾ ಉರ್ದು ಸಾಹಿತ್ಯ ತುಂಬ ರಿಚ್ ಆಗಿದೆ, ಹಿಂದಿ ಸಾಹಿತ್ಯ ತುಂಬ ರಿಚ್ ಆಗಿದೆ,
ಅಫ್ಕೋರ್ಸ್ ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಕನ್ನಡಕ್ಕೆ ಬಂದಷ್ಟು ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೂ ಬಂದಿಲ್ಲ. ಎಸ್ ಸರ್, ಹೌದು. ಸೊ ಹಿಂದಿಗೆ ಬಂದಿದೆ, ಬಟ್ ಎಲ್ಲ ಬೇರೆ ಬೇರೆ ರಾಜ್ಯದವರಿಗೆ. ಒಂದೇ ರಾಜ್ಯಕ್ಕೆ ಜ್ಞಾನಪೀಠ 8 ಜ್ಞಾನಪೀಠ ಬಂದಿರೋದು ನಮ್ಮ ಕನ್ನಡಕ್ಕೆ. ಸೊ ನಮ್ಮ ಕನ್ನಡ ಸಾಹಿತ್ಯ ಇನ್ನೂ ಶ್ರೀಮಂತವಾಗಿದೆ. ಸೊ ಎಲ್ಲ ಇದನ್ನು ಕಲಿತಾ ಇರಬೇಕಾಗುತ್ತೆ. ಅದನ್ನು ಮತ್ತು ನಿಮ್ಗೆ ಸಾಹಿತ್ಯ ಗೊತ್ತಿದ್ದು ಸಿನಿಮಾಗೆ ಬ್ಲೆಂಡ್ ಮಾಡೋದಿದೆಯಲ್ಲ, ಅದು ತುಂಬ ಬೇರೆ ಟೆಕ್ನಿಕ್. ಅದು ನಿಮಗೆ ತುಂಬ ದೊಡ್ಡ ದೊಡ್ಡ ಸಾಹಿತಿಗಳಿಗೂ ನಿಮಗೆ ಸಿನಿಮಾ ಹಾಡು ಬರೆಯೋಕ್ಕೆ ಕಷ್ಟ. ಸೊ ನಮಗೆ ಅವ್ರ ಥರ ಬರೆಯೋದಕ್ಕೆ ಕಷ್ಟ. ಎಲ್ಲ ಒಂದು ಟೆಕ್ನಿಕ್ ಇದೆ. ಸೊ ಆ ಟೆಕ್ನಿಕ್, ಸಿನಿಮಾ ಟೆಕ್ನಿಕ್ ಇದೆಯಲ್ವ, ಅದಕ್ಕೆ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬ ಒಂದು ಚಾಲೆಂಜ್ ಅದು. ಎಸ್ ಸರ್. ಅಂಜನಿ ಪುತ್ರ ಸಿನಿಮಾದಲ್ಲಿ ಒಂದು ಹಾಡು ಬರೆದಿದ್ದೀವಿ, ಚಂದ 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 ನನ್ನ ಹೆಂಡತಿ ಅಂತ ಹೇಳಿ. ಸೊ ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆದಂಥ ಸಾಂಗ್ ಸರ್ ಅದು. ಸೊ ಹೇಗೆ ಅದು ಉಟ್ಕೊಂಡಿದ್ದ ರೀತಿ ಹೇಗೆ ಅಂತ, ಯಾಕಂದ್ರೆ ಅದು ಅಪ್ಪು ಸರ್ ಕೂಡ ತುಂಬಾ ಅದನ್ನ ಕೇಳಿ ಎಂಜಾಯ್ ಮಾಡಿದಂಥ ಸಾಂಗು. ಸೊ ನಿಮ್ಮ ಬಗ್ಗೆ ಹೊಗಳಿತ್ತು, ಸುಮಾರು ಇಂಟರ್ವ್ಯೂ ಕೂಡ ಹೊಗಳಿದ್ರು ಆ ಸಾಂಗ್ ಬಗ್ಗೆ. ಸೊ ಅದು ಅಂದರೆ ಮೊದಲ ಹೆಜ್ಜೆ ಅದು. ಸೊ ಸಾಹಿತ್ಯದ ಬಗ್ಗೆ ಕನಸು ಕಾಣ್ತಾ ಇದ್ದಂಥ ಒಂದು ಟೈಮ್ ಅದು. ನಾವು ಈ ಥರ ಅಧಿವಿಶಿಷ್ಟ ಆಗಬೇಕು, ಅಫ್ಕೋರ್ಸ್ ಈ ಥರ ಮಾತಾಡಬೇಕು, ಸಿನಿಮಾಗಳ ಹಾಡುಗಳನ್ನು ಬರ್ಕೊಂಡು ಅದ್ರ ಬಗ್ಗೆ ಇಂಟರ್ವ್ಯೂ ಕೊಡಬೇಕು, ಈ ಥರದ್ದೆಲ್ಲ ಕನಸಿದ್ದಂಥ ಒಂದು ಟೈಮಲ್ಲಿ ಸಿಕ್ಕಂಥ ಅತಿ ದೊಡ್ಡ ಅವಕಾಶ ಅದು. ನಾನು ರವಿ ಬಸ್ರೂರವರ ಆಲ್ಬಮ್ ಮಾಡ್ತಾಯಿದ್ರು ಕುಂದಾಪುರ ಭಾಷೆಯಲ್ಲಿ. ಆ ಟೈಮಲ್ಲಿ ಆಲ್ಬಮ್ಗೆ ಅಂತ ಮಾಡಿದಂಥ ಒಂದು ಹಾಡೋದು. ಅದನ್ನು ಸಿನಿಮಾಗೆ ಪಿಕ್ ಮಾಡಿ ಅಲ್ಲಿ ಸಿನಿಮಾದಲ್ಲಿ ಬಳಸ್ಕೊಂಡು, ಅದು ಅಂದರೆ ಒಬ್ಬ ರೈಟರ್ಗೆ ಬದುಕು ಕೊಡ್ತು ಅಂತ ಹೇಳ್ಬೋದು ಒಂದು ಹಾಡು. ಸೊ ಹಾಗಾಗಿ ಮೊದಲ ಹಾಡು ತುಂಬ ವಿಶೇಷ. ಯಾಕಂದರೆ ಇವತ್ತೇನೇ ಹಾಡುಗಳನ್ನು ಬರಿತಾ ಇದ್ರು ಅದಕ್ಕೆ ಮೊದಲ ಒಂದು ಫೌಂಡೇಶನ್ ಹಾಕಿದ್ದು ಚಂದ ಚಂದ ಹಾಡು. ಸೊ ಅದ್ರಲ್ಲಿ ತುಂಬ ಅಂದರೆ ಸರ್ ಹೆಂಗಿದೆ ಅಂದರೆ ತುಂಬ ಕ್ಯಾಚಿಯಾಗಿ ಇರುವಂಥ ಆ ಒಂದು ಲಿರಿಕ್ಸ್ಗಳು. ಸೊ ಅದನ್ನೆಲ್ಲ ಕೇಳಿ ಅಪ್ಪು ಸರ್ ನಿಮ್ಗೆ ಏನಾದರೂ ಫೋನ್ ಮಾಡಿ ಅಥವಾ ಅಪ್ಪು ಸರ್ ಮೀಟ್ ಮಾಡಿದಾಗಲೇ ಹೇಳಿದ್ರು ನನಗೆ, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದರು. ನನ್ನ ವೈಫ್ಗೆ ಹಾಡ್ತಾ ಇರ್ತೀನಿ ಹಾಡನ್ನ ಅಂತ ಹೇಳಿ, ತುಂಬ ಇಷ್ಟವಾದ ಹಾಡು ಅಂತ. ಓಕೆ, ನೆಕ್ಸ್ಟ್ ಕೊತ್ತಲವಾಡಿ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಸಿನಿಮಾದಲ್ಲಿ ಸೊ ನಾವು ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ಇದರಲ್ಲಿ ಕೆಲವೊಂದಷ್ಟು? ಇದರಲ್ಲಿ ಅದೇ ನಾನು ಬರೆದಂಥ ಹಾಡು ನನಗೆ ತುಂಬ ಆತ್ಮೀಯ. ಯಾಕಂದರೆ ಒಂದು ಹಳ್ಳಿ ಹಾಡುಗಳನ್ನು ಬರೆಯೋದು ನಾನು ಈ ನಡುವೆ ಕೂಡ ಬರೆದಿದ್ದೀನಿ. ಬಟ್ ನನಗೆ ತುಂಬ ಇಷ್ಟ, ಯಾಕಂದರೆ ನಾನು ಬೆಳೆದಂಥ ಹಳ್ಳಿ ವಾತಾವರಣಗಳಲ್ಲಿ. ನಾನು ಆವಾಗಲೇ ಹೇಳಿದೆ, ಹಾಡು ಪ್ರೇಮಗೀತೆಗಳನ್ನು ಬರೆಯೋದಕ್ಕೆ ಸ್ವಲ್ಪ ಲಿಮಿಟ್ ಇರೋ ಪದಗಳಿದೆ ಅಂತ. ಸಿಟಿ ಬೇಸ್ಡ್ ಇದೆಲ್ಲ ಬಂದಾಗ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಅದೇ ಉಸಿರು, ಮನಸ್ಸು, ಹೃದಯ, ನಲುಮೆ. ಬಟ್ ಹಳ್ಳಿ ಅಂತ ಹೋದ ಕೂಡಲೇ ಇನ್ನೊಂದು ಚೂರು ಜಾನಪದ ಶೈಲಿಗಳನ್ನು ತರ್ಬೋದು. ನಾವು ನದಿಗಳನ್ನು ಆ್ಯಡ್ ಮಾಡ್ಬೋದು, ಹೂವುಗಳನ್ನು ಆ್ಯಡ್ ಮಾಡ್ಬೋದು, ಬೇರೆ ಬೇರೆ ವಿಚಾರಗಳನ್ನು. ಸೊ ನನಗೆ ಇದರಲ್ಲಿ ಏನೋ ಹೊಸ ಥರ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಪೃಥ್ವಿ ಅಮ್ಮರವ್ರಿಗೆ ಇದಕ್ಕೂ ಮುಂಚೆ ನಾನು ದೂರದರ್ಶನ, ಬೈರಾಗಿ, ಜೂನಿ ಆಗಿರ್ಬೋದು, ಚೌಕಿದಾರಿ ತುಂಬ ಸಿನಿಮಾಗಳಿಗೆ ಬರೆದಿದ್ದೀನಿ ಅವ್ರಿಗೆ. ಸೊ ಇದರಲ್ಲಿ ಏನೋ ಹೊಸತನ ಕೊಡಬೇಕು ಅಂತ ಬಂದಂಥ ಸಾಲೆ ಮುಂಗಾರು ಮಳೆ ಎಂಬ ಸಿನಿಮಾಲಿ ಬಂದಂಥ ಮೊಲದಂತೆ ಮುದ್ದಾಗಿ ಕಾಣ್ತಾವಳಲ್ಲೋ. ನಮಗೆ ಆ ದೇವದಾಸನ ಒಂದು ಮೊಲ ನೆನಪಿರುತ್ತೆ. ಅಷ್ಟು ಆ ಮೊಲದ ಥರ ನಾನು ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ ಅನ್ನೋ ಒಂದು, ಅವನಲ್ಲಿ ಇರುವಂಥ ಒಂದು ಹಳ್ಳಿ, ಅವಳ ಮೇಲೆ ಇರುವಂಥ ಪ್ರೀತಿಯನ್ನು ಅವನೆಲ್ಲೋ ಮುಂಗಾರು ಮಳೆ ಸಿನಿಮಾ ಅಭಿಮಾನಿ ಆ ಟೈಮಲ್ಲಿ ಅನ್ನೋದೊಂದು, ಅದನ್ನೊಂದು ಹೇಳಿ. ಅದು ಟು ಬಿ ಫ್ರ್ಯಾಂಕ್ ನಾನು ದೊಡ್ಡ ಅಭಿಮಾನಿ ಮುಂಗಾರು ಮಳೆ ಸಿನಿಮಾದು. ಓಕೆ. ಸೊ ಮುಂಗಾರು ಮಳೆ ಇದೆಯಲ್ಲ ಅದರ ದೊಡ್ಡ ಅಭಿಮಾನಿ. ಯಾಕಂದರೆ ನಾವು ಬೇಸಿಗೆ ಕಾಲ ಮುಗಿದು ನಾವು ಶಾಲೆಗೆ ಹೋಗುವಂಥ ಟೈಮಲ್ಲಿ ಅದ್ಭುತವಾದ ನೆನಪುಗಳಾಗಿದೆ. ಬಣ್ಣದ ಕೊಡೆ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು, ನಾವು ನೀರಲ್ಲಿ ಮೀನು ಹಿಡಿತಾ ಇದ್ದಿದ್ದು, ಜಾರು ಬೀಳ್ತಾ ಇದ್ದಿದ್ದು, ಇದೆಲ್ಲ ಅದ್ಭುತವಾದಂಥ ನೆನಪುಗಳು ನಮಗೆ. ಅದ್ರ ಜೊತೆಗೆ ಈ ಸಿನಿಮಾ ಕನೆಕ್ಷನ್ ಬೇರೆ, ಮುಂಗಾರು ಮಳೆ, ಗಣೇಶ್ ಅವರ ಭಟ್ರು ಸಿನಿಮಾ. ಸೊ ಅದನ್ನು ಹೆಂಗಾದರೂ ತರೋಣ ಅಂತ ಹೇಳಿ ಮುಂಗಾರು ಮಳೆ ಅಂತ ಫಸ್ಟ್ ವರ್ಡ್ ಬರುತ್ತಿದ್ದಂಗೆ ನನಗೆ ಈ ಸಿನಿಮಾ ಕನೆಕ್ಟ್ ಮಾಡೋಣ, ಇದನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಮೊಲಕ್ಕೆ ಕನೆಕ್ಟ್ ಮಾಡಿಕೊಂಡು ಬರ್ಕೊಂಡು ಹೋದಂಥ ಸಾಲು. ಅದಾದಮೇಲೆ ಬರ್ಸ್ಕೋತಾ ಹೋಯ್ತು ಅದು. ಬಂಗಾರ ಬೇಕಿಲ್ಲ, ಬಂಗಾರ ಹಾಕಿಲ್ಲ, ಸಿಂಗಾರ ಬೇಕಿಲ್ಲ, ಮಹಾರಾಣಿ ಹೆಂಗೇನೆ ಕಾಣ್ತಾವಳಲ್ಲೋ ಅಂತ. ದಿನವೂ ದುಡಿಯುವಂಥ ಬಡಪಾಯಿಗೆ, ಅವ್ನು ಡೈಲಿ ದಿನಗೂಲಿ ಮಾಡ್ತಿರ್ತಾನೆ ಅವರು ಪ್ರತಿ ಅಮ್ಮರ್ ಕ್ಯಾರೆಕ್ಟರ್. ಸೊ ದಿನವೂ ದುಡಿಯುವಂಥ ಬಡಪಾಯಿಗೆ ಸಿರಿಗೌರಿ ಎದುರಾಗಿ ಬಂದಂಗಿದೆ, ನಾನು ದೊಡ್ಡ ಶ್ರೀಮಂತಿಕೆ ಬಂದಂಗೆ ಅನಿಸ್ಬಿಟ್ಟಿದೆ ನನಗೆ ಅನ್ನೋದು. ಕರುನಾಡ ಮಣ್ಣಲ್ಲಿ ನಿಧಿಯೊಂದು ದೊರೆತಾಯಿತು, ಇನ್ನೇತದಕ್ಕೆ ಸಂಪಾದನೆ, ನಿಧಿನೇ ಸಿಕ್ಕ ಮೇಲೆ ಇನ್ನು ಸಂಪಾದನೆ ಏನಕ್ಕೆ ಅನ್ನೋದು. ಸೊ ಈ ರೀತಿಯ ಸಾಲಗಳು, ಹಳ್ಳಿ ಬೇಸ್ಡ್ ಸಾಲಗಳು ಒಂದಿಷ್ಟು ಬರ್ಸ್ಕೊಳ್ತಾ ಹೋಯ್ತು ಟ್ಯೂನು. ಸೊ ಎಷ್ಟು ಬ್ಯುಸಿಯಾಗಿದ್ದೀರಿ ಅಂತ ಇವಾಗ ಸದ್ಯಕ್ಕೆ? ಇಲ್ಲ ಅಂದರೆ ಬರೆಯೋದಕ್ಕೆ ಹಾಡುಗಳು ಇರುತ್ತೆ ಕಂಟಿನ್ಯೂಸ್ ಆಗಿ, ಅದೊಂದು ಖುಷಿ ಇದೆ. ಸೊ ಟೈಮ್ ತೊಗೊಂಡು ಪ್ರತಿ ಹಾಡು, ಪ್ರತಿ ಸಾಲು ತುಂಬ ಜವಾಬ್ದಾರಿಯಿಂದ ಬರಿತಾ ಇರ್ತೀವಿ. ಯಾಕಂದರೆ ಹೊಸತನ ಕೊಡಬೇಕು ಒಂದು. ಯಾಕಂದರೆ ನಮ್ಮ ಹತ್ರ ಬರ್ತಾರೆ ಅಂದಾಗ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ, ಏನೋ ಒಂದು ಇದು ಸಿಗುತ್ತೆ. ಮತ್ತು ಕೇಳುಗರು ಅಷ್ಟೇ, ಒಂದು ಹೆಸರು ನೋಡಿದಾಗ ಇದೇನೋ ವಿಶೇಷತೆ ಇರುತ್ತೆ ಅನ್ನೋದೊಂದು, ಅದು ಒಂದು ಎಕ್ಸ್ಪೆಕ್ಟರ್ ಇರಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಜವಾಬ್ದಾರಿಯಿಂದ ಟೈಮ್ ತೊಗೊಂಡು ತುಂಬ ಪ್ರೀತಿಯಿಂದ ಬರಿತಾ ಇರ್ತೀವಿ ಸರ್. ಎಸ್ ಸರ್, ಫೈನಲ್ ಆಗಿ ಸಿನಿಮಾ ಇದೆ, ಆಗಸ್ಟ್ 1ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ?
ಸೊ ಇವಾಗ ನಾವು ಲಾಸ್ಟ್ ಇಯರ್ ಎಲ್ಲ ತುಂಬ ಮುಂದಿನ 10-12 ಸಿನಿಮಾಗಳು ರಿಲೀಸ್ ಆಗ್ತಾಯಿತ್ತು. ಆವಾಗ ನಾವು ಒಳ್ಳೊಳ್ಳೆ ಸಿನಿಮಾಗಳು, ಟು ಬಿ ಫ್ರ್ಯಾಂಕ್, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಜನರಿಗೆ ನೋಡೋಕ್ಕಾಗಿಲ್ಲ. ಸೊ ಅದು ಜನರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ನಮಗೆ ಒಂದೇ ಊಟಕ್ಕೆ ನೀವು ದೋಸೆ, ಇಡ್ಲಿ, ಮೊಸರನ್ನ, ಪುಳಿಯೋಗರೆ ಎಲ್ಲದೂ ತಂದುಬಿಟ್ರೆ ಯಾವುದಂತ ತಿನ್ನೋಕ್ಕಾಗುತ್ತೆ? ಹಸಿವಿರೋದು ಒಂದು. ಸೊ ಒಂದೇ ಹೊಟ್ಟೆ ಇದ್ದಾಗ ಅಷ್ಟೊಂದು ತಿನ್ನೋಕ್ಕೆ ಹೇಗಾಗುತ್ತೆ? ಸೊ ಇವಾಗ ಜನರು ಕೂಡ ಹಸಿದಿದ್ದಾರೆ ಒಂದೊಳ್ಳೆ ಸಿನಿಮಾಗೆ. ಸೊ ಒಳ್ಳೆ ಊಟ ಕೂಡ ರೆಡಿ ಇದ್ದಾಗ ಅದು ಒಂದು ಒಳ್ಳೆ ಭೋಜನ ಆಗುತ್ತೆ. ಹಾಗಾಗಿ ಅದಕ್ಕೆ ಆಗಸ್ಟ್ಗೆ ನಮ್ಮ ಕೊತ್ತಲವಾಡಿ ಸಿನಿಮಾ ಬರ್ತಾಯಿದೆ. ನನಗೆ ತುಂಬ ಭರವಸೆ ಇದೆ. ಒಬ್ಬ ಒಳ್ಳೆ ನಿರ್ದೇಶಕ ಇಂಡಸ್ಟ್ರಿಗೆ ಬರ್ತಾ ಇರೋದು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೆ ಉದ್ದೇಶದಿಂದ. ನಾನು ಯಾವಾಗಲೂ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಿದ್ದೆ, ಅಂದರೆ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ಯಾವಾಗ ಸ್ಟಾರ್ಸ್ ಇರ್ತಾರೆ ಅವರು ಪ್ರೊಡಕ್ಷನ್ ಹೌಸ್ಗಳನ್ನು ಯಾವಾಗ ಮಾಡ್ತಾ ಹೋಗ್ತಾರೆ. ನಿಮಗೆ ಸಿನಿಮಾ ಇಂಡಸ್ಟ್ರಿ ನಿರಂತರವಾಗಿರುತ್ತೆ. ಯಾಕಂದರೆ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು ಒಂದು ಸಿನಿಮಾ ವರ್ಕ್ ಆಗಲಿ ಅಂದ್ರೆ ವಾಪಸ್ ಹೋಗ್ಬಿಡ್ಬೋದು. ಬಟ್ ಸಿನಿಮಾದಲ್ಲೇ ಅನ್ನ ತಿಂದವ್ರು ಯಾವತ್ತೂ ಆ ಥರ ಮಾಡಲ್ಲ. ಮಿನಿಮಮ್ 5 ಸಿನಿಮಾ ಮಾಡೇ ಮಾಡ್ತಾರೆ ಅವರು, ಕಳ್ಕೊತಾರೋ ಬಿಡ್ತಾರೋ ಆಮೇಲೆ. ಸೊ ಆ ನಿಟ್ಟಿನಲ್ಲಿ ಎಷ್ಟು ಸರಿ ಮಾಡಿದಷ್ಟು ಖುಷಿ ಆಗ್ತದೆ. ಅವ್ರ ತಾಯಿಯಿಂದ ಆರಂಭವಾಗಿರೋದು ಇನ್ನೂ ದೊಡ್ಡ ಖುಷಿ. ಸೊ ಈ ಸಂಸ್ಥೆಗೆ ಒಳ್ಳೆಯದಾಗಲಿ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ದೊಡ್ಡ ಮಟ್ಟದ ಯಶಸ್ಸನ್ನು ಕೊತ್ತಲವಾಡಿ ಕಾಣಲಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್.